ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನನ್ನ ಮಗನ ಸ್ಪೆಷಲ್ ಡೇ. ಯಾಕಂತಂದರೆ ಅವ್ನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇಟ್ಕೊಂಡಿದ್ದಾರೆ. ಅವ್ನ ಸ್ಕೂಲ್ ಡೇಸ್ ಏನೇನು ನಡೆಸ್ತಾ ಇದ್ದಾರೆ ಆ್ಯಕ್ಟಿವಿಟೀಸು ಎಲ್ಲ ನನ್ನ ಸ್ಕೂಲ್ ಡೇಸ್ ನೆನಪಾಗುತ್ತೆ. ಏನೇ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಬೇಕಂತ ಅಂದರು, ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಏನೇ ಒಂದು ಅವ್ನದ್ದು ಆ್ಯಕ್ಟಿವಿಟೀಸ್ ಆದಾಗೆಲ್ಲ ನಂದು ನೆನಪಾಗ್ತಾ ಇರುತ್ತೆ. ಸೊ ಇದೇ ಅನಿಸುತ್ತೆ ನಾವು ರಿಮೆಂಬರ್ ಮಾಡ್ಕೊಳ್ಳೋಂಥದ್ದು. ಅವ್ನ ಸ್ಪೆಷಲ್ ಡೇ ಹಾಗಾಗಿ ಕಟಿಂಗ್ ಮಾಡಿಸೋಣ ಅಂದ್ಬಿಟ್ಟು ನ್ಯೂ ಲುಕ್ ಇರಲಿ ಅಂದ್ಬಿಟ್ಟು ಕಟಿಂಗ್ ಕೂಡ ಮಾಡಿಸ್ದೆ. ಅವನಿಗೆ ಕೊಟ್ಟಿದ್ದಿತ್ತು ಮಧ್ಯಾಹ್ನ 3:30 ಕರ್ಕೊಬನ್ನಿ ಅಂತ. ಅದಕ್ಕೆ ಮಾರ್ನಿಂಗ್ ಎಬ್ಬಿಸಿ ಕಟಿಂಗ್ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಮಲಗಿಸ್ಬಿಟ್ಟಿದ್ದೆ, ಆ್ಯಕ್ಟಿವ್ ಇರಲ್ಲ ಅಂದ್ಬಿಟ್ಟು. ಅವನ್ನ ಮಲಗಿಸಾದ್ಮೇಲೆ ನಾನು ಸ್ವಲ್ಪ ಅಡುಗೆ ಮಾಡ್ಕೊಡೋಣ ಅಂದ್ಬಿಟ್ಟು ಶಾವಿಗೆ ಬಾತ್ ಮಾಡಿಕೊಂಡೆ. ಶಾವಿಗೆ ಬಾತಿಗೆ ಒಂದು ಪಾತ್ರೆಗೆ ನೀರಿಟ್ಟು ನಾನು ಫಸ್ಟೇ ಬೇಯಿಸ್ಕೊಂಡು ಬಿಡ್ತೀನಿ. ಇದು MTR ಶಾವಿಗೆ ಪ್ಯಾಕೆಟು, ರೋಸ್ಟ್ ಆಗಿರೋದು ಸಿಗುತ್ತೆ, ವಿತೌಟ್ ರೋಸ್ಟು ಸಿಗುತ್ತೆ. ನಾನು ವಿತೌಟ್ ರೋಸ್ಟ್ನ ತೊಗೋತೀನಿ. ಅದನ್ನು ನಮ್ಗೆ ಎಷ್ಟು ಬೇಕೋ ಹಂಗೆ ಬೇಯಿಸ್ಕೋಬೇಕು. ಮೆತ್ತಗೆ ಬೇಕಂದರೆ ಫುಲ್ಲು ಬಾಯ್ಲ್ ಮಾಡ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಸಾಕು, ಉದ್ರುದ್ರಾಗಿ ಸಿಗುತ್ತೆ. ಆ್ಯಂಡ್ ಶಾವಿಗೆ ಬೇಯುವಷ್ಟೊತ್ತಿಗೆ ಇಲ್ಲಿ ಸಪ್ರೇಟಾಗಿ ತರಕಾರಿನೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಬಿಸಿನೀರನ್ನ ಕಾಯಕ್ಕಿಟ್ಟು ತರಕಾರಿನೆಲ್ಲ ಬೇಯಕ್ಕಿಟ್ಟು ಅದು ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಖಾರದ ಪುಡಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಗ್ಗರಣೆಗೆ ಏನೇನು ಬೇಕೋ ಅದು ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಣಗಿದ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ನಿಂಬೆಹಣ್ಣು, ಟೊಮೊಟೊ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಅದೆಲ್ಲ ಆದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ ಬೇಕು ಅಂದರೆ ಹಾಕ್ಕೋಬೋದು. ಈಗ ನಾನು ಆಪ್ಷನಲ್ ಆಗಿ ತೊಗೊಂಡಿಲ್ಲ. ಒಬ್ಬೊಬ್ರು ಇಷ್ಟಪಡ್ತಾರೆ, ಒಬ್ಬೊಬ್ರು ಇಷ್ಟಪಡಲ್ಲ. ಹಾಗಾಗಿ ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಇದೆಲ್ಲ ಹಾಕಿ ಕರಿಬೇವು ಎಲ್ಲ ಹಾಕಿ ಬ್ರೌನಿಷ್ ಬರೋ ಗಂಟ ನಾವು ಫ್ರೈ ಮಾಡ್ಕೊಳ್ಬೇಕು. ಇನ್ನೊಂದೇನಂತ ಅಂದರೆ ಅವನ ಸ್ಪೆಷಲ್ ಡೇ ದಿನ ಅವನಿಗೆ ಇಷ್ಟವಾದವರು ಅವನ ಡ್ಯಾನ್ಸ್ನ ನೋಡೋದಕ್ಕೆ ಬರ್ತಿದ್ದಾರೆ. ಅದು ಸ್ಪೆಷಲ್ ಇವತ್ತು. ಅದು ಯಾರು ಏನು ಅಂತ ಅದು ನಮ್ಮ ಫ್ಯಾಮಿಲಿ ಮೆಂಬರೇ. ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಆ್ಯಂಡ್ ಇಲ್ಲಿ ತರಕಾರಿ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ರೋಸ್ಟ್ ಆಗಿರೋ ಅಂಥ ಈರುಳ್ಳಿಗೆ ಎಲ್ಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಯಿಸಿಟ್ಕೊಂಡಿರೋವಂಥ ಶಾವಿಗೆನೆಲ್ಲ ಹಾಕಿ ಲಾಸ್ಟಲ್ಲಿ ಲೆಮನ್ ಜ್ಯೂಸನ್ನ ಹಿಂಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫೈನಲಿ ಶಾವಿಗೆ ಬಾತ್ ರೆಡಿ ಆಯಿತು. ಫೈನಲಿ ಅವನು ಕೂಡ ರೆಡಿ ಮಾಡ್ಕೊಂಡು ನಾನು ರೆಡಿ ಆಗಿ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶುರು ಆಗೋದು 7 ಆಗುತ್ತೆ ಅಂತ ಹೇಳಿದರು, ಆದರೆ 3:40ಗೆ 3:30ಗೆ ಅವ್ರನ್ನ ಅಲ್ಲಿಗೆ ಪಿಕಪ್ ಮಾಡಿ ಅಂತ ಹೇಳಿದರು ಆ ಟೈಮಿಂಗ್ಸಿಗೆ. ಆ್ಯಂಡ್ ಡೆಕೋರೇಷನ್ ಕೂಡ ಮದುವೆ ಚೌಟ್ರಿಗಳಿಗೆ ಹೇಗೆ ಲೈಟಿಂಗ್ಸ್ ಹಾಕಿದ್ರು ಆ ಥರ ಎಲ್ಲ ಹಾಕಿದ್ರು, ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಇದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ನಿಂತಿರೋದು ನನ್ನ ಮಗ. ಫಸ್ಟ್ ಟೈಮ್ ಅವನು ಗೆದ್ದಿರೋದು. ಲಾಸ್ಟ್ ಟೈಮ್ ಪ್ರೀ ನರ್ಸರಿಗೆ ಹಾಕಿರೋದ್ರಿಂದ ಏನೂ ಇವೆಂಟ್ಸ್ ಇರಲಿಲ್ಲ, ಆ್ಯಕ್ಟಿವಿಟಿ ಕೂಡ ಇರಲಿಲ್ಲ. ಇದು ಫಸ್ಟ್ ನನಗೆ ಪ್ರೌಡ್ ಅನ್ನಿಸ್ತಿದೆ. ಆ್ಯಂಡ್ ನಂದು ಬಾಲ್ಯ ನೆನಪುಗಳು ನೆನಪಾಗ್ತಿತ್ತು. ನಾನಲ್ಲಿ ಪೇರೆಂಟ್ಸ್ ಸೀಟಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಗ. ಆ್ಯಂಡ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಆದಮೇಲೆ ಫಸ್ಟ್ ವಿಘ್ನ ವಿನಾಯಕನ ಸಾಂಗಲ್ಲೇ ಶುರು ಮಾಡಿದ್ರು. ಆ್ಯಂಡ್ ಸ್ಕೂಲ್ ಡೇ ಅಂತ ನೆನಪಾಗೋದೆ ನಮ್ಮ ಡ್ಯಾನ್ಸ್. ಕಲ್ಚರಲ್ ಡೇ ಅಂತಲೇ ಒಂದು ಡ್ಯಾನ್ಸ್ ಅಂತಲೇ ನೆನಪಾಗೋದು. ನಾನು ಕೂಡ ನನ್ನ ಮಗನ ಡ್ಯಾನ್ಸ್ ಯಾವಾಗ ಶುರು ಆಗುತ್ತೆ ಅಂತ ಇದೆ. ಸೆಕೆಂಡ್ ಡ್ಯಾನ್ಸೇ ಇದ್ದಿದ್ದು ಅವನು. ಸೊ ಅವನ ಡ್ಯಾನ್ಸು ಸೆಕೆಂಡಲ್ಲೇ ಇಟ್ಟಿದ್ರು. ನೋಡಿದ್ವಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಅವ್ನು ಡ್ಯಾನ್ಸ್ ಮುಗ್ದಾದ್ಮೇಲೆ ಒಂದೆರಡು ಡ್ಯಾನ್ಸ್ ನೋಡ್ಕೊಂಡು ಹೋಗೋಣ ಅಂತ ಕೂತಿದ್ವಿ. ನಾನು ಇನ್ನೊಬ್ಬರು ಸ್ಪೆಷಲ್ ಪರ್ಸನ್, ಅದ್ರಲ್ಲಿ ಯಾರು ಅಂತ ಲಾಸ್ಟಲ್ಲೇ ಇರ್ತೀನಿ. ನನ್ನ ಮಗನಿಗೆ ಸ್ಪೆಷಲ್ ಅವರು ನನಗಿಂತ. ಅವನು ಕೂಡ ಡ್ಯಾನ್ಸ್ ಮುಗಿಸ್ಕೊಂಡು ನಾವಿರೋ ಕಡೆನೇ ಬಂದು ಕೂತ್ಕೊಂಡ, ನಮ್ಮ ಜೊತೆನೇ ನೋಡ್ತಾ ಇದ್ದ. ಆ್ಯಂಡ್ ಸಾಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೊರಿಯೋಗ್ರಾಫರ್ ಮಾಡಿದರು. ನನಗಿಷ್ಟ ಆಗಿದ್ದಂದರೆ ಇಲ್ಲಿ ಕೃಷ್ಣನ ಡ್ಯಾನ್ಸು, ಅದು ಒಂದು ಕಾನ್ಸೆಪ್ಟ್ ರೀತಿ ಮಾಡಿದರು. ಒಂದು ಕೃಷ್ಣ ಹುಟ್ಟೋದಾಗಿರ್ಬೋದು, ಕೃಷ್ಣ ಸಂಹಾರ ಮಾಡೋದಾಗಿರ್ಬೋದು, ಒಂದು ರಾಮಾಯಣದಲ್ಲಿ ನೋಡೋ ಥರನೇ ನನಗೆ ಫೀಲ್ ಆಯಿತು ಈ ಡ್ಯಾನ್ಸೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಕಾನ್ಸೆಪ್ಟ್ ಇಷ್ಟ ಆಯಿತು ನನಗೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಒಬ್ಬ ಸ್ಪೆಷಲ್ ಪರ್ಸನ್ ಅಂತ, ಅದು ನನ್ನ ಮಗನಿಗೆ. ಅದು ಯಾರೂ ಅಲ್ಲ, ನನ್ನ ತಂಗಿನೇ, ನನ್ನ ಸಿಸ್ಟರ್.
ನಾನು ನಮ್ಮ ಅಮ್ಮನ ಮನೆಗೆ ಹೋದರೆ ಅಂತೂ ನನ್ನ ಜೊತೆ ಸೇರೋದೇ ಇಲ್ಲ. ನನ್ನ ಮಗನಿಗೆ 2ನೇ ಅಮ್ಮ ಅಂತಲೇ ಹೇಳ್ಬೋದು. ನಾನು ಅಷ್ಟೇ ಅಲ್ಲಿಗೆ ಹೋದರೆ ನನ್ನ ಮಗನ್ನ ಕೇರ್ ಮಾಡೋದೇ ಬಿಟ್ಬಿಡ್ತೀನಿ. ಅವನ್ನ ಕಂಪ್ಲೀಟು ಜವಾಬ್ದಾರಿ ನನ್ನ ತಂಗಿನೇ ತೊಗೊಂಡ್ಬಿಟ್ಟಿರ್ತಾಳೆ. ತಿನ್ನಿಸೋದ್ರಿಂದ, ಮಲಗಿಸೋದ್ರಿಂದ ಎಲ್ಲ ಅವಳೇ ನೋಡ್ಕೊಂಡ್ಬಿಡ್ತಾಳೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನನಗೆ ಅಲ್ಲಿಗೆ ಹೋದರೆ ನನಗೆ ನಾನು ಒಬ್ಬಳೇ ಇದ್ದೀನೇನೋ ಆ ಥರ ಫೀಲ್ ಇರ್ತೀನಿ ನಾನು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ ಬಾಂಡಿಂಗು ಮಕ್ಕಳಿಗೆ ಯಾರ ಹತ್ರನೂ ಬರಲ್ಲ. ಯಾಕಂತ ಅಂದರೆ ಮಕ್ಕಳಿಗೆ ಅಟ್ಯಾಚ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ನಾನು ಒಂದು ನೈಟ್ ಹೋಗಬೇಕು ಅಂದರೆ ಅವ್ನು ಯಾರ ಜೊತೆನೂ ಇರಲ್ಲ. ಇವನ್ ಅವ್ರ ಅಪ್ಪನ ಜೊತೆನೂ ಇರಲ್ಲ. ಅವಳ ಜೊತೆ ಆದರೆ ಎಷ್ಟು ದಿವಸ ಬೇಕಾದರೂ ಇರ್ತಾನೆ. ಆ ಬಾಂಡಿಂಗ್ ಬರೋದು ತುಂಬ ಕಷ್ಟ ಮಕ್ಕಳಲ್ಲಿ. ಇದು ಇವನಿಗೆ ಚಿಕ್ಕ ವಯಸ್ಸಿಂದ ಬಂದುಬಿಟ್ಟಿದೆ. ನಮ್ಮ ಅಮ್ಮನ ಜೊತೆ ಬೆಳೆದಿರೋದಕ್ಕಿಂತ ಜಾಸ್ತಿ ಇವಳ ಜೊತೆನೇ ಬೆಳೆದಿರೋದು ಜಾಸ್ತಿ ನಮ್ಮ ಅಮ್ಮನ ಮನೇಲಿ. ಸೊ ಅವನ್ನ ಸ್ಪೆಷಲ್ ಪರ್ಸನ್ ಅಂತ ಹೇಳ್ಬೋದು. ನನಗಿಂತ ಜಾಸ್ತಿ ಅವಳನ್ನೇ ಇಷ್ಟಪಡ್ಬೋದು ಅವನು. ನನ್ನ ಮಗನ ಸೆಕೆಂಡ್ ಮದರ್, ಫಸ್ಟ್ ಮದರ್ ಅಂತ ಹೇಳಿದ್ರು ತಪ್ಪಿಲ್ಲ. ಅಷ್ಟು ಕೇರ್ ಮಾಡ್ತಾಳೆ. ಅಷ್ಟೇ ಅವಳ ಮಗ ಇದ್ದಿದ್ದರೂ ಅವಳು ಅಷ್ಟು ಕೇರ್ ಮಾಡ್ತಿದ್ಲೋ ಇಲ್ವೋ, ನನ್ನ ಮಗನ ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ರಾಯರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದೇ ರೀತಿ ಈ ವಿಡಿಯೋದಲ್ಲೂ ಕೊಡ್ತಾಯಿದ್ದೀನಿ. ರಾಯರಿಗೆ ಹೆಣ್ಣು ಮಕ್ಕಳು ಹುರುಳು ಸೇವೆ ಮಾಡಬಾರ್ದು, ಮತ್ತು ಗಂಡು ಮಕ್ಕಳು ಮಾಡಬಾರ್ದು. ಹೆಣ್ಮಕ್ಳು ಮಾಡಿದ್ರೆ ಹುರುಳು ಸೇವೆ ಅದು ಕರ್ಮನ ಸುತ್ಕೊಂಡು ಬಂದಂಗೆ ಅಂತೆ. ಮಂತ್ರಾಲಯದಲ್ಲಾಗಿರ್ಬೋದು, ಮಠದಲ್ಲಾಗಿರ್ಬೋದು ಹುರುಳು ಸೇವೆ ಮಾಡಬಾರ್ದಂತೆ. ಜಸ್ಟ್ ಪಂಚಾಂಗ ನಮಸ್ಕಾರ ಅಂದರೆ ಮಂಡಿ ಸೇವೆ ಆಗಿರ್ಬೋದು, ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ಈ ಥರ ಪ್ರದಕ್ಷಿಣೆಗಳು, ಸೇವೆಗಳು ಮಾಡಿ ಆದಷ್ಟು ತಿಳ್ಕೊಂಡು ಮಾಡೋದೇ ಒಳ್ಳೆಯದು. ಯಾವುದೇ ಒಂದು ನಾವು ಏನೇ ಮಾಡಬೇಕಾಗಿದ್ರೂ ಒಂದು ಮಾತು ನಮಗಿಂತ ದೊಡ್ಡವರಾಗಿರೋರ ಹತ್ರನೋ ಅಥವಾ ದೇವಸ್ಥಾನದಲ್ಲಿ ಗುರುಗಳ ಹತ್ರ ದೇವ್ರ ವಿಷಯದಲ್ಲಂತೂ ತಿಳ್ಕೊಂಡು ಮಾಡೋದೇ ಒಳ್ಳೆಯದು. ಕರ್ಮಗಳನ್ನ ಸುತ್ಕೊಳ್ಳೋದು ಒಳ್ಳೆಯದಲ್ವಲ್ಲ. ಹಾಗಾಗಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಈ ಇನ್ಫಾರ್ಮೇಷನ್ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.